ನಮಸ್ಕಾರ. ಇನ್ ಲಾಸ್ಟ್ ಕ್ಲಾಸ್ ನಾವು ಸ್ಪೋರ್ಟ್ಸ್ ಇವೆಂಟ್ಸ್ ಬಗ್ಗೆನ ನೋಡಿದ್ದೀವಿ. ದ ಫಸ್ಟ್ ಪಾರ್ಟ್ 1 ಅಲ್ಲಿ. ಸೊ ಅದರಲ್ಲಿ ನಾವು ಬ್ಯಾಡ್ಮಿಂಟನ್ ಗೇಮ್ ಬಗ್ಗೆನ ಕವರ್ ಮಾಡಿದ್ದೀವಿ, ಬಾಕ್ಸಿಂಗ್ ಅನ್ನ ಕವರ್ ಮಾಡಿದ್ದೀವಿ. ಅನದರ್ ಒನ್ ಇಸ್ ದ ಆರ್ಚರಿ ಗೇಮ್ ಅನ್ನ ನಾವು ಕವರ್ ಮಾಡಿದ್ದೀವಿ. ದ ಕರೆಂಟ್ ಅಫಿಯರ್ಸ್. ಅನದರ್ ಒನ್ ಇಸ್ ದ ಅಥ್ಲೆಟಿಕ್ಸ್ ಬಗ್ಗೆನೂ ನಾವು ಕವರ್ ಅನ್ನ ಮಾಡಿದ್ದೀವಿ. ಕಾರ್ ರೇಸಿಂಗ್ ಬಗ್ಗೆನೂ ನಾವು ಕವರ್ ಅನ್ನ ಮಾಡಿದ್ದೀವಿ. ಸ್ಕ್ವಾಶ್ ಗೇಮ್ ಬಗ್ಗೆನೂ ನಾವು ಕವರ್ ಅನ್ನ ಮಾಡಿದ್ದೀವಿ. ಟೇಬಲ್ ಟೆನ್ನಿಸ್ ಅನ್ನು ನಾವು ಕವರ್ ಅನ್ನ ಮಾಡಿದ್ದೀವಿ. ಇಂಡಿಯನ್ ಸ್ವಿಮ್ಮರ್ಸ್ ಬಗ್ಗೆನೂ ಕವರ್ ಅನ್ನ ಮಾಡಿದ್ದೀವಿ. ಫೇಮಸ್ ಇಂಡಿಯನ್ ಶೂಟರ್ಸ್ ಬಗ್ಗೆನೂ ನಾವು ಕವರ್ ಅನ್ನ ಮಾಡಿದ್ದೀವಿ. ಹಾಕಿ ಗೇಮ್ ಬಗ್ಗೆನೂ ನಾವು ಕವರ್ ಅನ್ನ ಮಾಡಿದ್ದೀವಿ. ಚೆಸ್ ಗೇಮ್ ಬಗ್ಗೆನೂ ನಾವು ಕವರ್ ಅನ್ನ ಮಾಡಿದ್ದೀವಿ. ಸೊ ಇವತ್ತು ನಾವು ಟೆನ್ನಿಸ್ ಆಸ್ ಇಟ್ ಈಸ್ ದ ಪಾರ್ಟ್ 2 ಅನ್ನೋ ಕಂಟಿನ್ಯೂಯೇಷನ್ ಅನ್ನ ಮಾಡೋಣ. ಫೇಮಸ್ ಲಾನ್ ಟೆನ್ನಿಸ್ ಪ್ಲೇಯರ್ಸ್ ಇನ್ ಇಂಡಿಯಾ. ಓಕೆ, ನೋಡೋದಾದ್ರೆ ರಮೇಶ್ ಕೃಷ್ಣನ್, ರೋಹನ್ ಬೋಪಣ್ಣ, ವಿಜಯ್ ಅಮೃತ್ ರಾಜ್, ಲೆಂಡರ್ ಪೇಸಾ, ಮಹೇಶ್ ಭೂಪತಿ, ಸಾನಿಯಾ ಮಿರ್ಜಾ, ಸೋಮ್ ದೇವ್, ಅಂಕಿತ್, ಸುಮಿತ್. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಆಫ್ ಇಂಡಿಯನ್ ಫೇಮಸ್ ಟೆನ್ನಿಸ್ ಪ್ಲೇಯರ್ಸ್ ಅಂತಲೂ ಕರಿಬೋದು. ಸೊ ಇಯರ್ ಟೆನ್ನಿಸ್ ಅಲ್ಲಿ ಗ್ರ್ಯಾಂಡ್ ಸ್ಲಾಮ್ಸ್ಗಳನ್ನು ನಡೀತದೆ. ಆ ಗ್ರ್ಯಾಂಡ್ ಸ್ಲಾಮ್ಸ್ಗಳಲ್ಲಿ 4 ಇಂಪಾರ್ಟೆಂಟ್ ಗ್ರ್ಯಾಂಡ್ ಸ್ಲಾಮ್ಸ್ಗಳನ್ನು ಇದೆ. ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ಸ್ ಅಂತ ಕರೀತಾರೆ. ಸೊ ಅದು ಜನವರಿ ಮಂತಲ್ಲಿ ನಡೆಯುತ್ತದೆ. ಅದು ಸರ್ಫೇಸ್, ಅದರ ಕೋರ್ಟ್, ಆಟದ ಮೈದಾನ ಹೆಂಗಿರುತ್ತದೆ ಅಂದರೆ ಹಾರ್ಡ್ ಕೋರ್ಟ್ ಆಗಿ ಇರುತ್ತದೆ. ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ಮೆಲ್ಬೋರ್ನ್. ಅನದರ್ ಈಸ್ ಫ್ರೆಂಚ್ ಓಪನ್ ಅಂತ ನಡೀತದೆ. ಅದ್ರದ್ದು ಕೋರ್ಟ್ ಹೇಗಿರುತ್ತೆ ಅಂದರೆ ಯಾವ ಮಂತಲ್ಲಿ ನಡೀತದೆ ಅಂದರೆ ಮೇ ಟು ಜೂನ್. ಅದ್ರ ಕೋರ್ಟ್ ಹೆಂಗಿರುತ್ತೆ ಅಂದರೆ ಕ್ಲೇ ಕೋರ್ಟ್. ಓಕೆ, ನೆನಪಿಟ್ಕೊಳ್ಳಿ, ಕ್ಲೇ ಕೋರ್ಟ್ ಅಂತ ಇರುತ್ತದೆ. ಲೊಕೇಶನ್ ಪ್ಯಾರಿಸ್ ಅಂತ ಬರ್ತದೆ. ವಿಂಬಲ್ಡನ್ ಅತಿ ಓಲ್ಡೆಸ್ಟ್ ಆದಂಥ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೀತದೆ. ಜೂನ್ ಟು ಜುಲೈ ನಡೀತದೆ. ಇದರ ಸರ್ಫೇಸ್ ಹೆಂಗಿರುತ್ತೆ ಅಂದರೆ ಗ್ರಾಸ್ ಕೋರ್ಟ್. ಲೊಕೇಶನ್ ಲಂಡನ್. ಅನದರ್ ಒನ್ ಈಸ್ ದ US ಓಪನ್. ಓಕೆ, US ಓಪನ್ ಅಂತ ಹೇಳ್ತಾರೆ. ಇದು ಯಾವ ಮಂತಲ್ಲಿ ನಡೀತದೆ ಅಂದರೆ ಆಗಸ್ಟ್ ಟು ಸೆಪ್ಟೆಂಬರ್ ನಡೀತದೆ. ಸರ್ಫೇಸ್ ಇಸ್ ದ ಹಾರ್ಡ್ ಕೋರ್ಟ್ ಅಂತ ಕರೀತಾರೆ. ಹಾರ್ಡ್ ಕೋರ್ಟ್ ಮೀನ್ಸ್ ದ ಸರ್ಫೇಸ್, ಅದರ ಆಟದ ಮೈದಾನ ಹಾರ್ಡ್ ಕೋರ್ಟ್ ಆಗಿರುತ್ತೆ. ಲೊಕೇಶನ್ ಎಲ್ಲಿರುತ್ತೆ ಅಂದರೆ ನ್ಯೂಯಾರ್ಕ್. ಎಸ್, ಹಾಗಾಗಿ ಹೇಳ್ದಂಗೆ ವಿಂಬಲ್ಡನ್ ಈಸ್ ದ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್. ಓಕೆ, ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಅಂತಲೂ ಕರೀತಾರೆ. ಅತಿ ಹೆಚ್ಚು ಕ್ವಶನ್ ಅನ್ನು ಕೇಳಿದ್ದಾರೆ ಇದನ್ನು. ಎಸ್, ಸೊ ಅತಿ ಹೆಚ್ಚು ಫ್ರೀಕ್ವೆನ್ಸ್ ಆಗಿ ಕ್ವಶನ್ಸ್ಗಳನ್ನು ಕೇಳಿದ್ದು ಲೆಂಡರ್ ಪೇಸಾ. ಓಕೆ, ಲೆಂಡರ್ ಪೇಸಾ ಅಂತ ಕರೀತಾರೆ. ಲೆಂಡರ್ ಪೇಸಾ ಓನ್ಲಿ ಇಂಡಿಯನ್ ಟು ವಿನ್ ಇಂಡಿವಿಜುವಲ್ ಒಲಿಂಪಿಕ್ ಮೆಡಲ್ ಇನ್ ಟೆನ್ನಿಸ್, ಬ್ರೌನ್ಸ್ at 1996 ಅಟ್ಲಾಂಟಾ ಒಲಿಂಪಿಕ್ಸ್. ಹಿ ಹ್ಯಾಸ್ 18 ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಸ್. 18 ಗ್ರ್ಯಾಂಡ್ ಸ್ಲಾಮ್ಸ್ಗಳನ್ನು ಇದೆ ಇಂಡಿಯನ್ ಪ್ಲೇಯರ್ಸ್. ಲೆಂಡರ್ ಪೇಸಾ. ಮಹೇಶ್ ಭೂಪತಿ ಇಂಡಿಯಾಸ್ ಫಸ್ಟ್ ಟು ವಿನ್ ಗ್ರ್ಯಾಂಡ್ ಸ್ಲಾಮ್ ಟೈಟಲ್ 1997 ಫ್ರೆಂಚ್ ಓಪನ್ ಮಿಕ್ಸ್ ಡಬಲ್ಸ್ ಅನ್ನ ಹೇಳ್ಬೋದು. ಅನದರ್ ಒನ್ ಇಸ್ ದ ಸಾನಿಯಾ ಮಿರ್ಜಾ, ಮೋಸ್ಟ್ ಸಕ್ಸಸ್ಫುಲ್ ಇಂಡಿಯನ್ ಫೀಮೇಲ್ ಪ್ಲೇಯರ್, ಫಾರ್ಮರ್ ವರ್ಲ್ಡ್ ನಂಬರ್ 1. ಓಕೆ, ಇನ್ ಡಬಲ್ಸ್ ಅಂತ ಹೇಳ್ಬೋದು. ದ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಅನದರ್ ಇಂಪಾರ್ಟೆಂಟ್ ಅನ್ನು ನೋಡೋದಾದ್ರೆ ಡೇವಿಸ್ ಕಪ್ ರಿಲೇಟೆಡ್ ಟು ದ ಈಸ್ ರಿಲೇಟೆಡ್ ಟು ದ ಲಾನ್ ಟೆನ್ನಿಸ್ ಅಂತನ ಕರೀತಾರೆ. ಲಾನ್ ಟೆನ್ನಿಸ್. ಓಕೆ, ಇದರಲ್ಲಿ ಡೇವಿಸ್ ಕಪ್ ಈಸ್ ರಿಲೇಟೆಡ್ ಟು ದ ಲಾನ್ ಟೆನ್ನಿಸ್. ಓಕೆ, ಅನದರ್ ಇಂಪಾರ್ಟೆಂಟ್ ಇಸ್ ದ ಕರೆಂಟ್ ಅಫೇರ್ಸ್ಗಳನ್ನು ನೋಡೋದಾದರೆ Jannik Sinner 2024 ಆಸ್ಟ್ರೇಲಿಯನ್ ಓಪನ್ ಆ್ಯಂಡ್ 2025 ಆಸ್ಟ್ರೇಲಿಯನ್ ಓಪನ್ ವಿನ್ನರ್ ಆಗಿದ್ದಾರೆ. ಕಾರ್ಲೋಸ್ ಕೂಡ 2024 ಫ್ರೆಂಚ್ ಓಪನ್ ಹಾಗೂ ವಿಂಬಲ್ಡನ್ ವಿನ್ನರ್ ಆಗಿದ್ದಾರೆ. ಆರ್ಯನ್ ಕೂಡ ಅವರು 2024 ಆಸ್ಟ್ರೇಲಿಯನ್ ಓಪನ್ ಹಾಗೂ US ಓಪನ್ ವಿನ್ನರ್ ಆಗಿದ್ದಾರೆ. ಎಸ್, ಸೊ ಅನದರ್ ನೆಕ್ಸ್ಟ್ ಗೇಮ್ ಈಸ್ ದ ಫೇಮಸ್ ರೆಸ್ಲಿಂಗ್ ಪ್ಲೇಯರ್ಸ್ಗಳನ್ನು ಇಂಡಿಯಾದಲ್ಲಿ ನೋಡೋದಾದರೆ ಯೋಗೇಶ್ವರ್ ದತ್, ಸಾಕ್ಷಿ ಮಲಿಕ್, ಸುಶೀಲ್ ಕುಮಾರ್, ವಿಘ್ನೇಶ್ ಫೋಗಟ್, ಬಬಿತಾ ಕುಮಾರಿ, ಬಜರಂಗ್ ಪುಣೆ, ರಾಹುಲ್, ಸೀಮಾ, ಅನುಷಾ ಮಲಿಕ್, ಸೋನಮ್ ಮಲಿಕ್, ರವಿಕುಮಾರ್ ದಹಿಯಾ, ಬಜರಂಗ್ ಪುಣೆ, ದೀಪಿಕಾ ಪುಣೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಫೇಮಸ್ ರೆಸ್ಲಿಂಗ್ ಪ್ಲೇಯರ್ಸ್ ಇನ್ ಇಂಡಿಯಾ. ಸೊ ಈ ರೆಸ್ಲಿಂಗ್ ಅಲ್ಲಿ 2 ಟೈಪ್ಸ್ಗಳನ್ನು ಬರ್ತದೆ. ಫ್ರೀ ಸ್ಟೈಲ್ ಹಾಗೂ ಗ್ರೀಕೋ ರೋಮನ್ ಅಂತೇಳಿ ಕರೀತಾರೆ. ಈ ಗ್ರೀಕೋ ಮತ್ತು ಫ್ರೀ ಸ್ಟೈಲ್ ಅಲ್ಲಿ 2 ಥರ ರೆಸ್ಲಿಂಗ್ಸ್ಗಳನ್ನು ನಡೆಸ್ತಾರೆ. ಈ ಫ್ರೀ ಸ್ಟೈಲ್ ಅತಿ ಮೋಸ್ಟ್ ಕಾಮನ್ ಫಾರ್ ದ ಇಂಡಿಯನ್ ವಿನ್ನರ್ಸ್. ಮೋಸ್ಟ್ ಕಾಮನ್ ಆಗಿ ಫ್ರೀ ಸ್ಟೈಲ್ ಆಗಿ ಆಟ ಆಡ್ತಾರೆ. ಎಸ್,
Another one is the Olympic history ಅಲ್ಲಿ ನೋಡೋದಾದ್ರೆ ಕೆ ಡಿ ಜಾಧವ್ the first Indian to win an individual Olympic medal bronze 1952. ಓಕೆ, ಹಲೆನ್ಸ್ಕಿಯಲ್ಲಿ ಗೆದ್ದಿರುತ್ತಾರೆ. ನೆಕ್ಸ್ಟ್ ಅನದರ್ ಒನ್ ಇಸ್ ದ ಸಾಕ್ಷಿ ಮಲಿಕ್, ಫಸ್ಟ್ ಇಂಡಿಯನ್ ವುಮೆನ್ ರೆಸ್ಲರ್ ಟು ವಿನ್ ಆ್ಯನ್ ಒಲಿಂಪಿಕ್ ಮೆಡಲ್ ಬ್ರೌನ್ಸ್ 2016 ರಿಯೋಯಲ್ಲಿ ಗೆದ್ದಿರ್ತಾರೆ. ಅಮನ್ ಶರಾವತ್ ಅವರು ಓಕೆ ಒನ್ ಬ್ರೌನ್ಸ್ ಆಟ್ ಪ್ಯಾರಿಸ್ 2024 ಒಲಿಂಪಿಕ್ 50 kg ಮೇಕಿಂಗ್ ಹಿಮ್ ಇಂಡಿಯಾಸ್ ಯಂಗೆಸ್ಟ್ ಒಲಿಂಪಿಕ್ ಮೆಡಲಿಸ್ಟ್ ಅಂತಲೂ ಹೇಳ್ತಾರೆ. ಅಮನ್ ಶರಾವತ್, ಪ್ಲೀಸ್ ನೆನಪಿಟ್ಕೊಳ್ಳಿ. ಸೊ ಅನದರ್ ಒನ್ ಕರೆಂಟ್ ಅಫೇರ್ಸ್ಗಳಲ್ಲಿ ನೋಡೋದಾದರೆ ಅಮನ್ ಶರಾವತ್ ರಿಗಾರ್ಡಿಂಗ್ ಅಬೌಟ್ ಅಮನ್ ಶರಾವತ್, ಅಪಾರ್ಟ್ ಫ್ರಮ್ ಹೀಸ್ 2024 ಒಲಿಂಪಿಕ್ ಬ್ರೌನ್ ಮೆಡಲ್, ಹಿ ಈಸ್ ಕನ್ಸಿಸ್ಟ್ ಗೋಲ್ಡ್ ಮೆಡಲಿಸ್ಟ್ ಆಟ್ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಅವರು ಗೆದ್ದಿರುತ್ತಾರೆ. ಅನದರ್ ಒನ್ ಇಸ್ ದ ಸುಜಿತ್ 65 kg ಅಲ್ಲಿ ಅರೈಸಿಂಗ್ ಸ್ಟಾರ್ ಹೂ ರೀಸೆಂಟ್ಲಿ ಒನ್ ಅಂಡರ್ 23 ವರ್ಲ್ಡ್ ಟೈಟಲ್ 2025 and is a top contender for gold in the 2026 Asian Wrestling Championship in Minsk. So these are the important points. Another one is the governing body ಅಂತ ನೋಡೋದಾದ್ರೆ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್. ಓಕೆ, ಇನ್ ಇಂಟರ್ನ್ಯಾಷನಲ್ ಲೆವೆಲ್ ನೋಡೋದಾದ್ರೆ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಅಂತ ಕರೀತಾರೆ. ಇನ್ ಇಂಡಿಯಾ ಓಕೆ ಇಂಡಿಯಾದಲ್ಲಿ ನೋಡೋದಾದ್ರೆ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಕರೀತಾರೆ, WFII. ಓಕೆ, ಅನದರ್ ಒನ್ ಇಸ್ ದ ಕ್ವಿಕ್ ರಿವಿಷನ್ ನೋಡೋದಾದ್ರೆ ಓಲ್ಡೆಸ್ಟ್ ಟ್ರೆಡಿಷನ್ಸ್ಗಳಲ್ಲಿ ನೋಡೋದಾದ್ರೆ ನಾವು ಏನಂತ ಕರಿತೀವಿ, ಮಲ್ಲ ಯುದ್ಧ ಅಂತ ಕರಿತೀವಿ, ಕುಸ್ತಿ ಅಂತ ಕರಿತೀವಿ. ಡ್ಯೂರೇಷನ್ ಟೈಮ್ ಪೀರಿಯಡ್ ಎಷ್ಟು ಇರುತ್ತೆ ಅಂದರೆ, ಸೊ ದೇರ್ ವಿಲ್ ಬಿ 2 periods. ಓಕೆ, 2 periodsಲ್ಲಿ ಈಚ್ ಪೀರಿಯಡಲ್ಲಿ 1 periodಲ್ಲಿ ನಿಮಗೆ 3 minutes ಸಿಗುತ್ತೆ ಕುಸ್ತಿಯಲ್ಲಿ. ಮಿನಿಮಮ್ ಏಜ್ ನೋಡೋದಾದರೆ 17 years ಅವರು ಮೇಲ್ಪಟ್ಟವರು ಕುಸ್ತಿಯನ್ನು ರೆಸ್ಲಿಂಗನ್ನು ಆಡಬಹುದು. ಟ್ರೈನಿಂಗ್ ಸೆಂಟರ್ ಹಬ್ಬನ್ನು ನೋಡೋದಾದರೆ ಡೆಲ್ಲಿಯಲ್ಲಿದೆ. ಓಕೆ, ಡೆಲ್ಲಿಯಲ್ಲಿ ನಾವು ಈ ರೆಸ್ಲಿಂಗ್ ಚಾಂಪಿಯನ್ಶಿಪ್ಗಳನ್ನು ಟ್ರೈನಿಂಗನ್ನು ಕೊಡ್ತಾರೆ. ಎಸ್, ಅನದರ್ ಒನ್ ಇಸ್ ದ ಫೇಮಸ್ ಕಬಡ್ಡಿ ಪ್ಲೇಯರ್ಸ್ಗಳನ್ನು ನೋಡೋದಾದರೆ ಅಜಯ್ ಠಾಕೂರನ್ನು ನೋಡ್ಬೋದು, ಮಂಜಿತ್ ಚಿಲ್ಲರ್ ನೋಡ್ಬೋದು, ಧರಮ್ರಾಜ್ ಅವ್ರು ನೋಡ್ಬೋದು, ರಾಹುಲ್ ಚೌಧರಿ ಅವ್ರು ನೋಡ್ಬೋದು, ದೀಪಕ್ ಅವ್ರು ನೋಡ್ಬೋದು, ಪವನ್ ಕುಮಾರ್ ಶರಾವತ್ ಅವ್ರು ನೋಡ್ಬೋದು. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓಕೆ ರಿಲೇಟೆಡ್ ಟು ದ ಕಬಡ್ಡಿ ಪ್ಲೇಯರ್ಸ್ಗಳನ್ನು ಹೆಸರನ್ನ ನೋಡ್ಬೋದು. ಸೊ ಇಯರ್ ದ ಗೇಮ್ ಫಂಡಮೆಂಟಲ್ಸ್ ಆ್ಯಂಡ್ ದ ರೂಲ್ಸ್ಗಳನ್ನು ನೋಡೋದಾದರೆ, ಸೊ ಇದರಲ್ಲಿ ಆಫನ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ರಿಲೇಟೆಡ್ ಟು ದ SSC ಅಗ್ನಿವೀರ್. ಅತಿ ಹೆಚ್ಚು ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಅದರಲ್ಲಿ ಪ್ಲೇಯರ್ಸ್ ಕೌಂಟ್ ಎಷ್ಟು, ಡ್ಯೂರೇಷನ್ ಎಷ್ಟು, ವುಮೆನ್ಸು, ಡೂ ಆರ್ ಡೈ. ಓಕೆ, ಈ ಡೂ ಆರ್ ಡೈ ರ್ಯಾಪಿಡನ್ನು ಕ್ವಶನನ್ನು ಕೇಳ್ಬೋದು. ಡೂ ಆರ್ ಡೈ ಈಸ್ ರಿಲೇಟೆಡ್ ಟು ದ ವಿಚ್ ಸ್ಪೋರ್ಟ್ಸ್ ಅಂತನ ಕ್ವಶನನ್ನು ಕೇಳ್ತಾರೆ. ಎಸ್, ಸೊ ಇಯರ್ ಅನದರ್ ಒನ್ ಇಸ್ ದ ರೀಸೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ನೋಡೋದಾದರೆ, ವರ್ಲ್ಡ್ ಕಬಡ್ಡಿ ಕಪ್ 2025 ಇಂಡಿಯಾ ಎಮರ್ಜ್ಡ್ ಹ್ಯಾಸ್ ದ ಚಾಂಪಿಯನ್ಸ್ ಡಿಫೀಟಿಂಗ್ ಪಾಕಿಸ್ತಾನ್ ಇನ್ ದ ಫೈನಲ್ ಟು ಮೇಂಟೈನ್ ದೇರ್ ಗ್ಲೋಬಲ್ ಸುಪರ್ಮಸಿ. ಸೊ ಹಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನನ್ನು ನೋಡ್ಬೋದು. ಕರೆಂಟ್ ಅಫೇರ್ಸಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಕಬಡ್ಡಿ 2025 ಇಂಡಿಯಾನ ಗೆದ್ದಿರುತ್ತೆ. ಯಾರ ವಿರುದ್ಧ ಅಂದರೆ ಪಾಕಿಸ್ತಾನ. ಪ್ರೋ ಕಬಡ್ಡಿ ಸೀಸನ್ 11 ಯಾರು ಗೆದ್ದಿರ್ತಾರೆ ಅಂದರೆ ಹರಿಯಾಣ ಅವರು ಗೆದ್ದಿರ್ತಾರೆ. ಎಸ್, ಸೊ these are the important points. Yes, another one is the historical quick ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಒರಿಜಿನ್ ಆದರೆ ಇದನ್ನು ಎಲ್ಲಿ ಆಲ್ಮೋಸ್ಟ್ ಆಲ್ ಮಹಾರಾಷ್ಟ್ರ ಮತ್ತು ತಮಿಳುನಾಡುವಲ್ಲಿ ಇದನ್ನೇನು ಒರಿಜಿನ್ ಅಂತಲೇ ರೆಫರ್ ಮಾಡ್ತಾರೆ. ಎಸ್, ಸೊ ಇದರ ಫೆಡ್ರೇಷನ್ ನೋಡೋದಾದರೆ, ಫೆಡ್ರೇಷನ್ AKEI ಅಮೃತ್ಸರ್ ಕಬಡ್ಡಿ ಫೆಡ್ರೇಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ 1950 ಇಂಟರ್ನ್ಯಾಷನಲ್ ನೋಡೋದಾದರೆ IKF ಇಂಟರ್ನ್ಯಾಷನಲ್ ಕಬಡ್ಡಿ ಫೆಡರೇಷನ್ ಅಂತಲೂ ಕರೀತಾರೆ. ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ಕಬಡ್ಡಿ. ಅನದರ್ ಒನ್ ಇಸ್ ದ ಫೇಮಸ್ ಜಿಮ್ನಾಸ್ಟಿಕ್ ಪ್ಲೇಯರ್ಸ್ ಇನ್ ಇಂಡಿಯಾ. ದೀಪಾ ಕರಮ್ಕರ್ and another one is the Praniti Nayak, the important gymnastics in India. So
ದೀಪಾ ಕರಮ್ಕರ್ ದ ಸ್ಮಾಲ್ ವಂಡರ್ ಅಂತಲೂ ಕರೀತಾರೆ. ಶಿ ಈಸ್ ದ ಮೋಸ್ಟ್ ಐಕಾನಿಕ್ ಫಿಗರ್ ಇನ್ ಇಂಡಿಯನ್ ಜಿಮ್ನಾಸ್ಟಿಕ್ಸ್ ಅಂತಲೂ ಕರೀತಾರೆ. ಪ್ರೆಸೆಂಟ್ ಆಗಿ ಅವರು ರಿಟೈರ್ಮೆಂಟ್ ಅನ್ನು ತಗೊಂಡಿದ್ದಾರೆ. ರಿಟೈರ್ಮೆಂಟ್ ದೀಪಾ ಕರಮ್ಕರ್ ಅಫಿಷಿಯಲಿ ಅನೌನ್ಸ್ ಹರ್ ರಿಟೈರ್ಮೆಂಟ್ ಆಫ್ ಫ್ರಮ್ ಕಾಂಪಿಟೇಟಿವ್ ಜಿಮ್ನಾಸ್ಟಿಕ್ಸ್ ಇನ್ ಅಕ್ಟೋಬರ್ 2024 ಅಲ್ಲಿ ಅವರು ರಿಟೈರ್ಮೆಂಟ್ ಅನ್ನು ತಗೊಂಡಿದ್ದಾರೆ. ಎಸ್. ಸೊ ಹಿಸ್ಟಾರಿಕ್ ಅಚೀವ್ಮೆಂಟ್ಸ್ಗಳನ್ನು ನೋಡೋದಾದರೆ ದ ಫಸ್ಟ್ ಇಂಡಿಯನ್ ಫೀಮೇಲ್ ಜಿಮ್ನಾಸ್ಟ್ ಟು ಕ್ವಾಲಿಫೈ ಫಾರ್ ಒಲಿಂಪಿಕ್ಸ್ 2016 ರಿಯೋ ಒಲಿಂಪಿಕ್ ವೇರ್ ಶಿ ಫಿನಿಶ್ಡ್ ದ ಫೋರ್ತ್ ಇನ್ ದ ವಾಲ್ಟ್ ಇವೆಂಟ್ ಅಂತಲೂ ಹೇಳ್ತಾರೆ. ಎಸ್. The Asian Championship 2024, just before retiring, she became the first Indian to win a gold medal at Asian Women's Artistic Gymnastics Championship, Tajikistan and Uzbekistan. She also got the awards like Jnanachand Khel Ratna Award in 2016 and Padma Shri in 2017 ಅಲ್ಲಿ ಅವರಿಗೆ ಸಿಕ್ಕಿದೆ. Okay, another one is the another ಎಮಿನೆಂಟ್ ಪ್ಲೇಯರ್ ಇಸ್ ದ ಪ್ರಣೀತಿ ನಾಯಕ್. ಓಕೆ, ಪ್ರಣೀತಿ ನಾಯಕ್ ಅವರನ್ನು ನೋಡೋದಾದರೆ ಏಷ್ಯನ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ 2025 ಅಲ್ಲಿ. ಪ್ರಣೀತಿ ನಾಯಕ್ ಒನ್ ದ ಬ್ರೌನ್ಸ್ ಮೆಡಲ್ ಇನ್ ದ ವಾಲ್ಟ್ ಇವೆಂಟ್ ಆಟ್ ಏಷ್ಯನ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ ಇನ್ ದ ಜಿಹಾನಾನ್ ಸೌತ್ ಕೊರಿಯಲ್ಲಿ ಅವರು ಗೆದ್ದಿದ್ದಾರೆ. ಅವ್ರ ರೆಕಾರ್ಡನ್ನು ನೋಡೋದಾದರೆ ದಿಸ್ ವಾಸ್ ದ ಥರ್ಡ್ ಏಷ್ಯನ್ ಚಾಂಪಿಯನ್ಶಿಪ್ ಮೆಡಲ್, ಮೇಕಿಂಗ್ ಹರ್ ಮೋಸ್ಟ್ ಡೆಕೋರೇಟೆಡ್ ಇಂಡಿಯನ್ ಜಿಮ್ನಾಸ್ಟ್ ಅಟ್ ದ ಕಾಂಟಿನೆಂಟಲ್ ಲೆವೆಲ್ ಅಂತಲೂ ಕರೀತಾರೆ. ದೇರ್ ಆರ್ ದ ಎಸೆನ್ಷಿಯಲ್ ಟರ್ಮಿನಾಲಜೀಸ್ ಆರ್ ದೇರ್ ವರ್ಲ್ಡ್ ಅಂತ ಕರೀತಾರೆ. ಆರ್ಟಿಸ್ಟಿಕ್ಸ್ ಜಿಮ್ನಾಸ್ಟಿಕ್ಸ್ ಅಂತ ಕರೀತಾರೆ. ಸೊ ಹಿಯರ್ ಇದನ್ನು ಏನಂತಂದರೆ ಟರ್ಮಿನಾಲಜೀಸ್ ಅಂದ್ರೆ ಏನಂತಂದರೆ ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ನಾವು ಔಟ್ ಅಂತ ಕೊಡ್ತೀವಿ, 6, 4, LBW, ರನ್ಔಟು, ಈ ರೀತಿಯ ಟರ್ಮಿನಾಲಜೀಸನ್ನು ಯೂಸ್ ಮಾಡ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಎಲ್ಲಿ ಜಿಮ್ನಾಸ್ಟಿಕ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಸ್. ಸೊ ನೋಡ್ಬೋದು, ನೀವು ಗವರ್ನಿಂಗ್ ಬಾಡಿಯನ್ನು ನೋಡ್ಬೋದು, ಒಲಿಂಪಿಕ್ ಇವೆಂಟ್ಸ್ಗಳಲ್ಲಿ ನೋಡ್ಬೋದು. ಆ್ಯಂಡ್ ಗವರ್ನಿಂಗ್ ಬಾಡಿಯಲ್ಲಿ ಜಿಮ್ನಾಸ್ಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಅಂತಿದೆ, ಫೌಂಡೆಡ್ ಇನ್ ದ 1951 ಅಂತಲೂ ನೋಡ್ಬೋದು. Yes. So another one is the important, that is the famous weightlifting players in India. Okay, famous lifting players in India ನೋಡೋದಾದರೆ ಕರುಣಾ ಮಲ್ಲೇಶ್ವರಿ ನೋಡ್ಬೋದು, ಸಾಯ್ಕೋಮ್ ಮಹಿರಾಬಾಯಿ ಚಾವ್ ಅವ್ರು ನೋಡ್ಬೋದು, ಕುಮುಚಕಂ ಸಂಜಿತ್ ಚಾನೋರ್ ನೋಡ್ಬೋದು, ಪೂನಂ ಯಾದವ್ ಅವ್ರು ನೋಡ್ಬೋದು, ರಂಗಾಲ್ ವೆಂಕಟ್ ರಾಹುಲ್ ಅವ್ರು ನೋಡ್ಬೋದು, ಸತೀಶ್ ಶಿವಲಿಂಗಂ ಅವ್ರು ನೋಡ್ಬೋದು. ದೀಸ್ ಆರ್ ದ ಇಂಪಾರ್ಟೆಂಟ್ ವೇಟ್ ಲಿಫ್ಟರ್ಸ್ ಇನ್ ಇಂಡಿಯಾ. ಮೀರಾಬಾಯಿ ಚಾನು ಅವ್ರು ನೋಡೋದಾದರೆ ವರ್ಲ್ಡ್ ಚಾಂಪಿಯನ್ಶಿಪ್ 2025 ಒನ್ ದ ಸಿಲ್ವರ್ ಮೆಡಲ್ ಆಟ್ 2025 IWF ವರ್ಲ್ಡ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂತಲೇ ಕರೀತಾರೆ. ಅವರು ಇಲ್ಲಿ 48 ಕ್ಯಾಟಗರಿಯಲ್ಲಿ ಲಿಫ್ಟೆಡ್ ದ ಟೋಟಲ್ 199 kg ಲಿಫ್ಟನ್ನು ಮಾಡಿದ್ದಾರೆ. ಹಿಸ್ಟಾರಿಕ್ ಪೈನರ್ಸ್ಗಳನ್ನು ನೋಡೋದಾದರೆ ಕರುಣಾ ಮಲ್ಲೇಶ್ವರಿ ಅವರು ದ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಆ್ಯಂಡ್ ಒಲಿಂಪಿಕ್ ಮೆಡಲ್ ಬ್ರೌನ್ಸ್ ಆಟ್ 2000 ಸಿಡ್ನಿ ಒಲಿಂಪಿಕಲ್ಲಿ ಅವರು ಗೆದ್ದಿರುತ್ತಾರೆ. ಎಸ್. ಸೊ ಹಿಯರ್ these are the important points regarding about the weight lifting. Okay, weight lifting ಅಲ್ಲಿ ನೋಡಬಹುದು. ಎಸೆನ್ಷಿಯಲ್ ಬಾಡಿ ಟರ್ಮಿನಾಲಜೀಸ್ ನೋಡೋದಾದರೆ ಗವರ್ನಿಂಗ್ ಬಾಡಿಯನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್. ಓಕೆ, ಇದನ್ನು ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ನೋಡೋದಾದರೆ ಇದು ಡೆಲ್ಲಿಯಲ್ಲಿ ಇದೆ. ಎಸ್. ಸೊ ದಿಸ್ ಈಸ್ ದ ರಿಗಾರ್ಡಿಂಗ್ ಅಬೌಟ್ ದ ವೇಟ್ ಲಿಫ್ಟಿಂಗ್. ಆದರೆ ನೆಕ್ಸ್ಟ್ ಅನದರ್ ಒನ್ ಇಸ್ ದ ಫೆನ್ಸಿಂಗನ್ನು ನೋಡ್ಬೋದು. ಫೆನ್ಸಿಂಗಲ್ಲಿ ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಅಂತ ನೋಡೋದಾದರೆ CA ಭವಾನಿ ದೇವಿ ಅವರನ್ನು ನೋಡ್ಬೋದು. ಹಿಸ್ಟಾರಿಕ್ ಮೈಲ್ ಸ್ಟೋನಲ್ಲಿ ಶಿ ಈಸ್ ದ ಫಸ್ಟ್ ಇಂಡಿಯನ್ ಫೆನ್ಸರ್ ಟು ಕ್ವಾಲಿಫೈ ಫಾರ್ ಕಂಪೀಟ್ ಇನ್ ದ ಒಲಿಂಪಿಕ್ಸ್ ಟೋಕಿಯೋ 2020. The Asian Championship medal in 2023, she won India's first ever medal bronze at the Senior Asian Fencing Championship ಅಂತ ನೋಡ್ಬೋದು. ಫೆನ್ಸಿಂಗ್ ಅಂತಲೇ ಅತಿಯಾದಂಥ ಫೇಮಸ್ ಆಗಿರುವಂಥದ್ದು CA ಭವಾನಿ ದೇವಿ ಅವರು. ಎಸ್. ಸೊ ಇದನ್ನು ಗವರ್ನಿಂಗ್ ಬಾಡೀಸ್ಗಳನ್ನು ನೋಡೋದಾದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ನೋಡೋದಾದರೆ ಗವರ್ನಿಂಗ್ ಬಾಡಿ ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ನೋಡೋದಾದರೆ ಸೊ ಎಲ್ಲಿದೆ ಅಂತಂದರೆ ಸೊ ಇಂಟರ್ನ್ಯಾಷನಲ್ ಇಟ್ ಈಸ್ ದ ಫೆಡರೇಷನ್ ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಡಿ ಸ್ಕ್ರೇಮ್ FIE ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ನ್ಯಾಷನಲ್ ಇವೆಂಟ್ಸ್ಗಳಲ್ಲಿ ನೋಡೋದಾದ್ರೆ ಸೀನಿಯರ್ ನ್ಯಾಷನಲ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಈ ಶೆಡ್ಯೂಲ್ ಟು ಬಿ ಹೆಲ್ಡ್ ಉತ್ತರಾಖಂಡಲ್ಲಿ ನಡೀತಿದೆ. ಎಸ್, ಅನದರ್ ಒನ್ ಇಸ್ ದ ಟರ್ಮಲಾಜೀಸ್. ಓಕೆ, ಟರ್ಮಲಾಜೀಸ್ಗಳಲ್ಲಿ ನೋಡೋದಾದರೆ ಕ್ರಿಕೆಟಲ್ಲಿ ಫಾರ್ ಎಕ್ಸಾಂಪಲ್ ವೈ ವಿ ಹ್ಯಾವ್ ನಾಟ್ ಟೇಕನ್ ದ ಕ್ರಿಕೆಟ್ ಆಸ್ ದ ಸ್ಪೋರ್ಟ್ಸ್ ಇವೆಂಟ್ಸ್ಗಳಲ್ಲಿ ತೊಗೊಳೋದಾದರೆ ಎದಕ್ಕೆ ತೊಗೊಂಡಿಲ್ಲ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ಏನು ಕೇಳ್ತಾರೆ ಅಂದ್ರೆ ತಿಗೋರಿ ಅತಿ ಹೆಚ್ಚಿಗೆ ಕ್ವಶನ್ಸ್ಗಳನ್ನು ರಿಗಾರ್ಡಿಂಗ್ ಕೊಡ್ತವೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, MS ಧೋನಿ ಆಗಿರ್ಬೋದು, ಬೂಮ್ರಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಅವ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಅತಿ ಹೆಚ್ಚಾಗಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಈಸ್ ರಿಲೇಟೆಡ್ ಟು ದ ವಿಚ್ ಸ್ಪೋರ್ಟ್, ಸಚಿನ್ ತೆಂಡೂಲ್ಕರ್ ಈಸ್ ರಿಲೇಟೆಡ್ ಟು ದ ವಿಚ್ ಸ್ಪೋರ್ಟ್ ಅಂತನ ಕೇಳ್ತಾರೆ. ಎಸ್, ಟರ್ಮಿನಾಲಜೀಸ್ ಅಂದ್ರೆ ಏನಂತಂದರೆ ಕ್ರಿಕೆಟ್ LBW ಆಗಿರ್ಬೋದು, ಮಿಡನ್ ಓವರ್ ಆಗಿರ್ಬೋದು, ಸ್ಟೆಂಪ್ಡ್ ಆಗಿರ್ಬೋದು, ಹಾರ್ದಿಕ್ ಹ್ಯಾಟ್ರಿಕ್ ಆಗಿರ್ಬೋದು, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಸ್, ಗಾಲ್ಫ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಹಾಕಿ, ಪೋಲೋ, ಬ್ಯಾಡ್ಮಿಂಟನ್, ಬಾಕ್ಸಿಂಗ್, ಶೂಟಿಂಗ್, ರೆಸ್ಲಿಂಗ್, ವಾಲಿಬಾಲ್, ಟೇಬಲ್ ಟೆನ್ನಿಸ್, ಚೆಸ್, ಲಾನ್ ಟೆನ್ನಿಸ್, ಬಾಸ್ಕೆಟ್ಬಾಲ್, ಬೇಸ್ಬಾಲ್, ಬ್ಲಿಂಡರ್ಸ್, ಶೂಟಿಂಗ್, ಹಾರ್ಸ್ ರೈಡಿಂಗ್, ಇದನ್ನು ಕೇಳ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಕೇಳಂಗಿಲ್ಲ. ರಿಗಾರ್ಡಿಂಗ್ ಅಬೌಟ್ ದ ಸ್ವಲ್ಪ ನಿಮ್ಗೆ ನಾಲೆಜನ್ನು ಇರಲೇಬೇಕು ಅಬೌಟ್ ದಿಸ್. ಎಸ್, ಅನದರ್ ಒನ್ ಈಸ್ ದ ಸ್ಪೋರ್ಟ್ಸ್ ಫೀಲ್ಡ್ ನೇಮ್ಸ್ಗಳಲ್ಲಿ ನೋಡೋದಾದರೆ ಅಥ್ಲೆಟಿಕ್ಸನ್ನು ನೋಡಿದ್ರೆ ಟ್ರ್ಯಾಕಲ್ಲಿ ಆಡ್ತಾರೆ, ಸೈಕ್ಲಿಂಗಲ್ಲಿ ನೋಡಿದ್ರೆ ವೆಲ್ಡ್ರೋಮ್ ಅಂತ ಕರೀತಾರೆ, ಕ್ರಿಕೆಟ್ ಅಂದರೆ ಪಿಚ್ಚು, ಗಾಲ್ಫ್ ಅಂದರೆ ಕೋರ್ಸು, ಟೇಬಲ್ ಟೆನ್ನಿಸ್ ಬೋರ್ಡ್, ಬೇಸ್ಬಾಲ್ ಡೈಮಂಡ್, ಸ್ವಿಮ್ಮಿಂಗ್ ಪೂಲ್, ಪೋಲೋ ಅರಾಂಟೆ, ಟೆನ್ನಿಸ್ ಬ್ಯಾಡ್ಮಿಂಟನ್ ಕೋರ್ಟ್, ಹ್ಯಾಂಡ್ಬಾಲ್, ವಾಲಿಬಾಲ್, ಸ್ಕ್ವಾಷ್ ಕೋರ್ಟ್, ಫುಟ್ಬಾಲ್ ಫೀಲ್ಡ್, ಹಾಕಿ ಫೀಲ್ಡ್, ಐಸ್ ಹಾಕಿ ರಿಂಕ್, ಕರ್ಲಿಂಗ್ ರಿಂಕ್, ಬಾಕ್ಸಿಂಗ್ ರಿಂಗ್, ಜೂಡೋ, ಕರಾಟೆ ಮ್ಯಾಟ್, ಬಾಸ್ಕೆಟ್ಬಾಲ್ ಕೋರ್ಟ್, ಕಬಡ್ಡಿ ಕೋರ್ಟ್ ಅಂತಲೂ ಕರೀತಾರೆ. ದೀಸ್ ಆರ್ ದ ಇವೆಂಟ್ಸ್ ವೇರ್ ಇಟ್ ವಿಲ್ ಬಿ ಹೆಲ್ಡ್, ಗ್ರೌಂಡ್ ನೇಮ್ ಅಂತಲೂ ಹೇಳ್ತಾರೆ. ಎಸ್, ಅನದರ್ ಒನ್ ಇಸ್ ದ ಮೇಜರ್ ಸ್ಪೋರ್ಟ್ಸ್ ಇವೆಂಟ್ಸ್ಗಳನ್ನು ನೋಡೋದಾದರೆ ಸಮ್ಮರ್ ಒಲಿಂಪಿಕ್ಸ್. ಓಕೆ, ಲಾಸ್ ಏಂಜಲಸಲ್ಲಿ ನಡೀತಿದೆ. ಕರೆಂಟ್ ಅಫೇರ್ಸಲ್ಲಿ ನೀವು ಕವರ್ನ ಮಾಡ್ಕೋಬೋದು. ಸೊ 2028 ಸಮ್ಮರ್ ಒಲಿಂಪಿಕ್ಸ್ ಎಲ್ಲಿ ನಡೀತದೆ ಅಂದರೆ ಲಾಸ್ ಏಂಜಲಸಲ್ಲಿ ನಡೀತದೆ. ವಿಂಟರ್ ಒಲಿಂಪಿಕ್ಸ್ ಓಕೆ ಇಟಲಿಯಲ್ಲಿ ನಡೀತದೆ. 2026 ವಿಂಟರ್ ಒಲಿಂಪಿಕ್ಸನ್ನು ಕಂಡಕ್ಟನ್ನು ಮಾಡ್ತಾರೆ. ಯೂತ್ ಒಲಿಂಪಿಕ್ ಗೇಮ್ಸ್ಗಳನ್ನು ನೋಡೋದಾದರೆ 2026 ಸೇಂಗಲಲ್ಲಿ ನಡೀತದೆ. 2026 ಆ್ಯಸ್ ಇಟ್ ಈಸ್ ದ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ನೋಡ್ಬೋದು. 2026 ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸಲ್ಲಿ ನಡೀತದೆ. ಫಿಫಾ ವುಮೆನ್ ಆಯಿತು, ICC ವುಮೆನ್ ಆಯಿತು, ICC ವುಮೆನ್. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ವರ್ಲ್ಡ್ ಕಪ್ ಆಯಿತು, ICC ಮೆನ್ T20 ವರ್ಲ್ಡ್ ಕಪ್ ಆಯಿತು. ಸೊ ಇದನ್ನು ಕ್ವಶನ್ಸ್ಗಳನ್ನು ಕೇಳ್ತಾರೆ ರಿಗಾರ್ಡಿಂಗ್ ಅಬೌಟ್ ದಿಸ್. ಓಕೆ, ದ ಲಿಸ್ಟ್ ಆಫ್ ದ ಸ್ಟೇಡಿಯಮ್ಸ್ ಇನ್ ಇಂಡಿಯಾ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅತಿ ಹೆಚ್ಚಾಗಿ ಸ್ಟೇಡಿಯಮ್ಸ್ ನೇಮ್ಸ್ಗಳನ್ನು ಕೇಳ್ತಾರೆ. ಲೊಕೇಟೆಡ್ ಎಲ್ಲಿ, ಅವ್ರದ್ದು ಎಲ್ಲಿದ್ದಾವೆ ಅಂತಲೂ ಕೇಳ್ತಾರೆ. ಡೆಲ್ಲಿ ಫಾರ್ ಎಕ್ಸಾಂಪಲ್ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ. ಓಕೆ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಧ್ಯಾನ್ ಚಂದ್ ಓಕೆ ರಿಲೇಟೆಡ್ ಟು ದ ಹಾಕಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಡೆಲ್ಲಿಯಲ್ಲಿ ಇರುತ್ತೆ. ಅನದರ್ ಒನ್ ಇಸ್ ದ ಛತ್ತೀಸ್ಗಢಲ್ಲಿ ಇಂಟರ್ನ್ಯಾಷನಲ್ ಹಾಕಿ ಸ್ಟೇಡಿಯಂ ಅಂತ ಇದೆ. ಓಕೆ, ಶಹೀದ್ ವೀರ್ ನಾರಾಯಣ್ ಸಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಂತಲೂ ಇದೆ. ತಮಿಳ್ನಾಡುವಲ್ಲಿ MH ಚಿದಂಬರಂ ಸ್ಟೇಡಿಯಂ ಇದೆ. ಮೇಯರ್ ರಾಧಾಕೃಷ್ಣನ್ ಸ್ಟೇಡಿಯಂ ಇದೆ. ಆಂಧ್ರ ಪ್ರದೇಶಲ್ಲಿ ಡಾಕ್ಟರ್ YS ರಾಜಶೇಖರ್ ರೆಡ್ಡಿ ಅಂತ ಸ್ಟೇಡಿಯಂ ಇದೆ, ಕ್ರಿಕೆಟ್ ಸ್ಟೇಡಿಯಂ ಇದೆ. ಆಸಾಮಲ್ಲಿ ಡಾಕ್ಟರ್ ಭೂಪೇನ್ ಹಜಂಗ್ ಕ್ರಿಕೆಟ್ ಸ್ಟೇಡಿಯಂ ಅಂತಲೂ ಇದೆ. ಇಂದಿರಾ ಗಾಂಧಿ ಅಥ್ಲೆಟಿಕ್ಸ್ ಸ್ಟೇಡಿಯಂ ಕೂಡ ಆಸಾಮಲ್ಲಿ ಇದೆ. ಭಾಳ ಮೋಸ್ಟ್ ಇಂಪಾರ್ಟೆಂಟಾಗಿ ಇಂದಿರಾ ಗಾಂಧಿ ಅಥ್ಲೆಟಿಕ್ಸ್ ಸ್ಟೇಡಿಯಂ. ಅನದರ್ ಒನ್ ಇಸ್ ದ ವೆಸ್ಟ್ ಬೆಂಗಾಲ್. ಅತಿ ಹೆಚ್ಚು ಕ್ವಶನ್ಸ್ಗಳನ್ನು ವೆಸ್ಟ್ ಬೆಂಗಾಲಿಂದ ಕೇಳ್ತಾರೆ. ಅದು ಯಾವುದಂತಂದರೆ ಈಡನ್ ಗಾರ್ಡನ್. ಓಕೆ, ಈಡನ್ ಗಾರ್ಡನ್ ಬಗ್ಗೆನೂ ಕ್ವಶನನ್ನು ಕೇಳ್ತಾರೆ. ಈಡನ್ ಗಾರ್ಡನ್ ಸ್ಟೇಡಿಯಂ ಎಲ್ಲಿದೆ ಅಂತಂದರೆ ವೆಸ್ಟ್ ಬೆಂಗಾಲ್. ಎಸ್, ಸೊ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಗೋವಾ ಅಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇಂಡೋರ್ ಸ್ಟೇಡಿಯಂ ಅಂತಲೂ ಇದೆ. ಅತಿ ಹೆಚ್ಚು ಕ್ವಶನ್ಸ್ಗಳನ್ನು
ಕೇಳಿದ್ದಾರೆ ಗೋವಾ ರಿಲೇಟೆಡ್. ಓಕೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಇಂಡೋರ್ ಸ್ಟೇಡಿಯಂ. ಅನದರ್ ಒನ್ ಇಸ್ ದ ಇಂಪಾರ್ಟೆಂಟ್ ಇಸ್ ದ ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ. ಆಸ್ ವಿ ನೋ ದ್ಯಾಟ್ ದ ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಫೇಮಸ್ ಆಗಿ ಇದೆ. ಹರಿಯಾಣ ಅಲ್ಲಿ ಏನಿಲ್ಲ. ನೆಕ್ಸ್ಟ್ ಕರ್ನಾಟಕ ಅಲ್ಲಿ, ನಮ್ಮ ಕರ್ನಾಟಕ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಈಸ್ ಲೊಕೇಟೆಡ್ ಇನ್ ದ ಬೆಂಗಳೂರು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಜಾರ್ಖಂಡ್ ಬಿರ್ಸಾ ಮುಂಡಾ ಅಥ್ಲೆಟಿಕ್ಸ್ ಸ್ಟೇಡಿಯಂ ಅಂತ ಕರೀತಾರೆ. ಅತಿ ಹೆಚ್ಚು ಇಂಪಾರ್ಟೆಂಟ್ ಬಿರ್ಸಾ ಮುಂಡಾ ಅಥ್ಲೆಟಿಕ್ಸ್ ಸ್ಟೇಡಿಯಂ. ಪ್ಲೀಸ್ ನೆನಪಿಟ್ಕೊಳ್ಳಿ, ಇದು ಅತಿ ಹೆಚ್ಚು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಜಾರ್ಖಂಡ್ ಅಲ್ಲಿ ಬಿರ್ಸಾ ಮುಂಡಾ ಅಥ್ಲೆಟಿಕ್ಸ್ ಸ್ಟೇಡಿಯಂ. ಎಸ್. ಸೊ ಕೇರಳಲ್ಲಿ ನೋಡೋದಾದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಅತಿ ಹೆಚ್ಚು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇದು ಕೇರಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಆಗಿರುತ್ತದೆ, ಅತಿ ಹೆಚ್ಚು ಇಂಪಾರ್ಟೆಂಟ್. ಎಸ್. ಸೊ ಅನದರ್ ಒನ್ ಇಸ್ ದ ಮಹಾರಾಷ್ಟ್ರಲ್ಲಿ ನೋಡೋದಾದರೆ ಮಹಾರಾಷ್ಟ್ರಲ್ಲಿ ವಾಂಖೆಡೆ ಸ್ಟೇಡಿಯಂ. ಕ್ರಿಕೆಟಲ್ಲಿ ನೋಡೋದಾದರೆ ವಾಂಖೆಡೆ ಸ್ಟೇಡಿಯಂ ಅತಿ ಹೆಚ್ಚನ್ನು ಹೆಸರಾಗಿದ್ದು. ಸೊ ಇದು ಎಲ್ಲಿ ಇರುತ್ತೆ ಅಂದರೆ ಮಹಾರಾಷ್ಟ್ರಲ್ಲಿ ಇದು ಲೊಕೇಟನ್ನು ಆಗಿರುತ್ತೆ. ಎಸ್. ಅನದರ್ ಇಂಪಾರ್ಟೆಂಟ್ ಒನ್ ಈಸ್ ದ ಒಡಿಶಾ ಅಲ್ಲಿ ನೋಡೋದಾದರೆ ಬಿಜು ಪಟ್ನಾಯಕ್ ಹಾಕಿ ಸ್ಟೇಡಿಯಂ. ಓಕೆ, ಭಾಳ ಇಂಪಾರ್ಟೆಂಟ್. ಬಿಜು ಪಟ್ನಾಯಕ್ ಹಾಕಿ ಸ್ಟೇಡಿಯಂ ಎಲ್ಲಿದೆ ಅಂತಂದರೆ ಒಡಿಶಾ ಅಲ್ಲಿ ಇದೆ. ಎಸ್. ಸೊ ಅನದರ್ ಇಂಪಾರ್ಟೆಂಟ್ ಅನ್ನು ನೋಡೋದಾದರೆ ಉತ್ತರಾಖಂಡಲ್ಲಿ ನೋಡ್ಬೋದು ನಾವು ರಾಜೀವ್ ಗಾಂಧಿ. ಓಕೆ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದೆ ಅಂತಂದರೆ ಅದು ಉತ್ತರಾಖಂಡ್. ನೋಡ್ಬೋದು, ಭಾಳ ಅತಿ ಹೆಚ್ಚನ್ನು ಕೇಳ್ತಾರೆ ಇದನ್ನು. ಅನದರ್ ಒನ್ ಇಸ್ ದ ಉತ್ತರ ಪ್ರದೇಶಲ್ಲಿ ಗ್ರೀನ್ ಪಾರ್ಕ್ ಸ್ಟೇಡಿಯಂ. ಓಕೆ, ಉತ್ತರ ಪ್ರದೇಶದಲ್ಲಿ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಅಂತ ಕರೀತಾರೆ. ಅದು ಎಲ್ಲಿದೆ ಅಂತಂದರೆ ಉತ್ತರ ಪ್ರದೇಶಲ್ಲಿ. ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟ್ ಎಲ್ಲಿದೆ ಅಂತಂದರೆ ಎಲ್ಲಿ ಉತ್ತರ ಪ್ರದೇಶ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ಸ್ಟೇಡಿಯಂ. ಎಸ್. ಸೊ ನಾವು ಒನ್ ಲೈನರನ್ನು ನಾವು ಮಾಡಿದ್ದೀವಿ. ಒನ್ ಲೈನರನ್ನು ಫಾರ್ ಎಕ್ಸಾಂಪಲ್, ಇಂಡಿಯಾ ಒನ್ ದ ಫಸ್ಟ್ ಒಲಿಂಪಿಕ್ ಹಾಕಿ ಗೋಲ್ಡ್ ಅಟ್ ದ ಆಮ್ಸ್ಟರ್ಡಮ್ ನೆದರ್ಲ್ಯಾಂಡ್ಸಲ್ಲಿ ಗೆದ್ದಿರ್ತಾರೆ. ಈ ರೀತಿ ಕ್ವಶನ್ಸ್ಗಳನ್ನು ಮಾಡಿದ್ದೀವಿ. ಸಿಂಗಲ್ ಪಾಯಿಂಟ್ಸ್ಗಳನ್ನು ನಾವು ಮಾಡಿದ್ದೀವಿ. ಸ್ವಲ್ಪ ನೀವು ಇದರಲ್ಲಿ ಚೆಕ್ಔಟ್ ಮಾಡಿ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇದೆ. ಇಷ್ಟೆಲ್ಲ ನೀವು ಓದಿದ್ರಂದರೆ ಓಕೆ, ನೀವು ಕೂಡ ಅಗ್ನಿವೀರ್ ಎಕ್ಸಾಮನ್ನು ಈಸಿಲಿಯಾಗಿ ಪಾಸ್ ಮಾಡಬಹುದು. ಓಕೆ, 32 ಮಾರ್ಕ್ಸ್ಗಳನ್ನು ಇದೆ. ಜಸ್ಟ್ 32 ಮಾರ್ಕ್ಸ್ ಅಂದ್ರೆ ಜಸ್ಟ್ ನೀವು 32 ಮಾರ್ಕ್ಸ್ಗಳನ್ನು ನೀವು ಏನರ ಸ್ಕೋರ್ ಮಾಡಿದ್ರೆ ನೀವು ಕೂಡ ಅಗ್ನಿವೀರ್ಗೆ ಸೆಲೆಕ್ಷನನ್ನು ಆಗ್ತೀರ. ಜಸ್ಟ್ ನೀವು 16 ಕ್ವಶನ್ಸನ್ನು ನೀವು ಬರೀ ಟಚ್ ಮಾಡಬೇಕು. 16 ಕ್ವಶನ್ಸನ್ನು ನೀವು ಏನರ ಕರೆಕ್ಟಾಗಿ ನೀವು ಕರೆಕ್ಟಾಗಿ ನೀವು ಮಾಡಿದ್ರಂದ್ರೆ ಈಸಿಲಿ ನೀವು ಅಗ್ನಿವೀರನ್ನು ಸೆಲೆಕ್ಟ್ ಹಾಕಿರ. ಆ್ಯಸ್ ಇಟ್ ಈಸ್ ನೀವು ನೋಡಿರ್ಬೋದು, ಕಮಲಾ ಮಹೇಶ್ವರಿ ಈಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಗೆಟ್ ದ ಒಲಿಂಪಿಕ್ ಮೆಡಲ್. ಆ ರೀತಿ ನಾವು ಈ ರೀತಿ ಸಿಂಗಲ್ ಲೈನರಲ್ಲಿ ಒನ್ ಲೈನರಲ್ಲಿ ನಾವು ಪಾಯಿಂಟ್ಸ್ಗಳನ್ನು ಮಾಡಿದ್ದೀವಿ. ಇದನ್ನು ಕರೆಕ್ಟಾಗಿ ನೋಡ್ಕೋರಿ. ಆಲ್ಮೋಸ್ಟ್ ಆಲ್ ಓಕೆ, ಇದರಲ್ಲಿ ಎಲ್ಲ ರೀತಿ ಕವರನ್ನು ಮಾಡಿದ್ದೀವಿ. ಒನ್ ಲೈನರಲ್ಲಿ ಅತಿ ಹೆಚ್ಚು ನಾವು ಸರ್ಚನ್ನು ಮಾಡಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಕ್ಸಾಮ್ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ರೆಡಿಯನ್ನು ಮಾಡಿದ್ದೀವಿ. ಎಸ್. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಅತಿ ಹೆಚ್ಚು ಇನ್ಫಾರ್ಮೇಷನ್ಸ್ಗಳನ್ನು ನಾವು ತರ್ತೀವಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಇದೇ ರೀತಿ ಇನ್ಫಾರ್ಮೇಷನನ್ನು ಕೊಟ್ಟು ನಿಮಗೆಲ್ಲ ರೀತಿ ಸಪೋರ್ಟನ್ನು ಮಾಡ್ತೀವಿ. ಅತಿ ಹೆಚ್ಚು ಸಿಲೆಬಸ್ಸಲ್ಲಿ ನಾವು ಕವರ್ ಮಾಡಬೇಕಂತಿದೆ. ಈ ಸಿಲೆಬಸ್ಸಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟನ್ನು ಮಾಡ್ಬೋದು. ಎಸ್. ಕ್ಲಾಸನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸನ್ನು ನಾವು ಹೇಳ್ತೀವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಮಾಡ್ತಿರ್ತೀವಿ. ನಿಮ್ಮ ಕಡೆಯಿಂದ ಒಂದು ಲೈಕು, ಒಂದು ಶೇರು ಅಷ್ಟೇ ನಮ್ಗೆ ಬೇಕಾಗಿದ್ದು. ಎಸ್, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ.